ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್. ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮಗೆ ಹೊಸ ಹರ್ಷವನ್ನು ತರಲಿ. ಏನೆಲ್ಲ ಪ್ರಾಬ್ಲಮ್ಸ್ಗಳಿದೆ ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಲಿ. ಇದೀ ಪೂರ್ತಿಯಾಗಿ ನಾವು ಬೆಂಗಳೂರು ಸ್ಲಮ್ಮು ಅಲ್ಲಿ ಇಲ್ಲಿ ಬರೀ ಜನರ ಸಮಸ್ಯೆನ ತೋರಿಸೋದೇ ಆಗೋಗಿತ್ತು. ಸೊ ಹಾಗಾಗಿ ಆ ಸಮಸ್ಯೆಗಳೆಲ್ಲವೂ ಕೂಡ 2025ರಲ್ಲಿ ಬಗೆಹರಿಲಿ ಅಂತ ಈ ಒಂದು ಹೊಸ ವರ್ಷದಲ್ಲಿ ನಾವು ಕೇಳ್ಕೊಳ್ತಾ ಇರೋದು. ದಯವಿಟ್ಟು ಜನಪ್ರತಿನಿಧಿಗಳು ಈ ಹೊಸ ವರ್ಷಕ್ಕೆ ಅವರ ಬಾಳಿನಲ್ಲಿ ಹೊಸ ಹರುಷವನ್ನು ತನ್ನಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಸ್, ಬನ್ನಿ. ಡೈಲಿ ಸ್ಲಮ್ಮು ಗಿಮ್ಮು ಅಂದ್ಕೊಂಡು ನೋಡಿ ನಿಮಗೂ ಬೇಜಾರಾಗಿರುತ್ತೆ. ಏನು ಬರೀ ಸ್ಲಮ್ಗೆ ಹೋಗ್ತಾರೆ, ಜನರು ಕಷ್ಟನೇ ಹೇಳ್ತಾರೆ ಅಂತ. ಈಗ ಒಂದಷ್ಟು ಯೂಸ್ನ ಮಾತಾಡ್ಸೋಣ. ಈ ಹೊಸ ವರ್ಷ ಯಾವ ರೀತಿ ಅವರಿಗೆ ಹೊಸತನವನ್ನು ತಂದಿದೆ. ಪ್ರಮುಖವಾಗಿ ಯೂತ್ಸ್ಗೆ ಮೇಜರ್ ಪ್ರಾಬ್ಲಮ್ಸ್ ಅಂದರೆ ಅದು ಜಾಬ್, ಉದ್ಯೋಗದ ಸಮಸ್ಯೆ, ಇನ್ನು ಕೆಲವರಿಗೆ ಪ್ರೀತಿ ಪ್ರೇಮದ ಸಮಸ್ಯೆ. ಇದುವರೆಗೂ ಹೋದ ವರ್ಷ ಒಂದು ಹುಡುಗಿನೂ ಇಲ್ಲ, ಈ ಹೊಸ ವರ್ಷಕ್ಕೆ ಇನ್ನೊಂದು ಹುಡುಗಿ ಬರ್ಬೋದಾ? ಹೋದ ವರ್ಷ ಕೆಲಸ ಇಲ್ಲ, ಈ ಸಲ ಕೆಲಸ ಆಗ್ಬೋದಾ? ಬನ್ನಿ, ನಮ್ಮ ಯೂತ್ಸ್ ಹೊಸ ವರ್ಷದ ಬಗ್ಗೆ 2025ಕ್ಕೆ ಕಾಲಿಡ್ತಿರೋದ್ರ ಬಗ್ಗೆ ಏನು ಹೇಳ್ತಾರೆ, ಅವ್ರ ಸಮಸ್ಯೆ ಏನು ಪಾಪ ಅವ್ರನ್ನು ಕೇಳೋಣ. ನಮಸ್ಕಾರ ಮೇಡಮ್. ಯಾಕೆ ಹಿಂಗೆ ಗಾಬರಿ ಆಗ್ತೀರಾ? ಹಿಂಗಂದ್ರೆ ಇದೇನು ಚಾಕ ಗನ್ನ? ಏನು ನಿಮ್ಮ ಹೆಸರು? ಗೊತ್ತಿಲ್ಲ? ಕೃತಿಕಾ. ನಿಮ್ಮ ಹೆಸರು? ಅನುಷಾ ಅವರೇ, ನಿಮ್ಗೆಲ್ರಿಗೂ ಇಬ್ಬರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ಸೇಮ್ ಟು ಯು. ನನಗೂ ಅಷ್ಟೇ, ಥ್ಯಾಂಕ್ ಯು. ಮತ್ತೆ ಹೆಂಗಿದೆ ಲೈಫು 2024 ಹೆಂಗಿತ್ತು? ಚೆನ್ನಾಗಿಲ್ವಾ? ಯಾಕೆ ಚೆನ್ನಾಗಿಲ್ಲ. ಯಾಕೆ? ಏನೋ ಒಂಥರ ಲೈಫ್. ಏನೋ ಒಂಥರ ಅಂದ್ರೆ ಬೋರಿಂಗ್. ಇಷ್ಟಪಟ್ಟಿದ್ದ ಹುಡುಗ ಸಿಗ್ಲಿಲ್ಲ, ಮುಂದಕ್ಕಾದ್ರೂ ಸಿಗ್ತಾನ ಇಲ್ವಾ ಗೊತ್ತಿಲ್ಲ. ಅನ್ಕೊಂಡಿದ್ದ ಹುಡುಗ ಸಿಗ್ಲಿಲ್ಲ, ಅನ್ಕೊಂಡಿದ್ ಕೆಲಸ ಸಿಗ್ಲಿಲ್ಲ. ಕೆಲಸ ಮಾಡ್ತಿರೋದ ಓದ್ತಿರೋದ? ಕಾಲೇಜಾ? ಏನು ಓದ್ತಿರೋದು? ಸೆಕೆಂಡ್ ಇಯರ್ ಬಿಕಾಮ್. ಹೌದಾ? ಓ, ಹಂಗಾದ್ರೆ ಏನು ಕಾಲೇಜಲ್ಲಿ ಯಾರು ಏನು ಕತೆ ಇಲ್ವಾ? ಏನಿಲ್ವಾ? ಕಾಲೇಜ್ ಹುಡುಗರೆಲ್ಲ ಒಳ್ಳೆಯವರು. ಒಬ್ಬ ಇವ್ರು ಕಾಲೇಜ್ ಹುಡುಗರೆಲ್ಲ ಒಳ್ಳೆಯವರು. ನಮ್ಮ ಜೊತೆ ಇರೋ ಹುಡುಗರೆಲ್ಲ ಬ್ರದರ್ಸು. ಎಲ್ಲರನ್ನು ಬ್ರದರ್ಸ್ ಅಂದ್ರೆ ಹೆಂಗೆ ಕತೆ? ಕಾಲೇಜಲ್ಲಿ ಏನೋ ಪ್ರಾಬ್ಲಮ್ ಇಲ್ವಾ? ಓಕೆ, ಮುಂದೆ ಹೆಂಗೆ? ವಾಟ್ ನೆಕ್ಸ್ಟ್? 2025ಕ್ಕೆ ಹೆಂಗಿರುತ್ತೆ ಜೀವನ? 25 ನೋಡೋಣ. ನೀವು ಆಲ್ರೆಡಿ ಮದುವೆ ಆಗ್ಬಿಟ್ಟಿದ್ದೀರಲ್ರಿ? ಮದುವೆ ಮಾಡಿಸ್ಬಿಟ್ರಾ? ಯಾರು? ಮನೆಯವರು. ಇನ್ನು 25ಕ್ಕೆ ಜೀವನ ಹೆಂಗೆ ಅಂತ ಕೇಳೋದೇ ಬೇಡ ನಿಮ್ಮನ್ನ. 26 ಯಾವ ಎಷ್ಟು ವರ್ಷ ಆಯ್ತು ಮದುವೆಗೆ? ರೀಸೆಂಟ್ 1 ತಿಂಗಳಾಯ್ತು. ಏನು ಓದ್ತಾ ಇರೋದು? ಸೆಕೆಂಡ್ ಇಯರ್ ಬಿಕಾಮ್. ಓದ್ಬೇಕಾದ್ರೆ ಮದುವೆ ಮಾಡಿಸ್ಬಿಟ್ರಾ? ಯಾಕ್ರಿ? ಗೊತ್ತಿಲ್ವಾ? ಸರಿ, ಮತ್ತೆ ಈ ವರ್ಷ ಹೆಂಗೆ? ಹೋದ ವರ್ಷ ನಿಮಗೆ ಬೇಜಾರಾಗಿದ್ದ ವಿಷಯ ಅಂದ್ರೆ ಏನು? 2024ರಲ್ಲಿ ಮದುವೆ ಆಗಿದೆ, ಬೇಜಾರಾಗಿದ್ದ ವಿಷಯ. ಓಕೆ, ಓದಕ್ಕೆ ಬಿಡ್ತಾ ಇದಾರೆ, ಏನು ತೊಂದರೆ ಇಲ್ಲ. ಓಕೆ, ಒಳ್ಳೇದಾಗ್ಲಿ. ಏನ್ರಾ ನಾವೇ ಹೇಳ್ಬೇಕು. ಏನ್ ಓದ್ತ? ನೀ ಯಾಕೆ ಮಾಸ್ಕ್ ಹಾಕೊಂಡಿದ್ದಿ? ಕೊರೋನಾ ಬಂದೈತ ನಿನಗೆ? ಓಲೋ, ಏನೋ ಆಫ್ರಿಕಾದಿಂದ ಇಳಿದು ಬಂದಾಗಿದೆಯಲ್ಲೋ. ಏನ್ ಹೆಸರು ನಿಂದು? ಸಂಜಯ್. ನಿಂದೆ ಕಣಪ್ಪ. ಏನ್ ಹೆಸರು ಅಂದ್ರೆ ನಂದ ಅಂತೆ. ಸಂಜಯ್. ಏನ್ ಓದ್ತಿರೋದು? ಫಸ್ಟ್ PUC. ಏನಾಯ್ತು ಚೈನು? ಯಾವ ಪಿಕ್ಚರ್ ಸ್ಟೈಲ್ ಇದು? ಇವಂದ ನಿಂದ? ಅವಂದು? ಇದ್ಯಾರ್ದು? ಇದು ಇವಂದು. ಇದ್ಯಾರ್ದು? ನಿಂದೆ. ಮತ್ತೆ ಹೆಂಗಿದೆ? ನಿಮ್ಗೆಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು ಅಣ್ಣ. ಹೆಂಗಿದೆ 2024 ಹೆಂಗಿತ್ತು ಲೈಫ್? ಜಲ್ಲಿ. ಹೊಸ ವರ್ಷಕ್ಕೆ ದುಡ್ಡೆಲ್ಲ ಖಾಲಿ. ಮತ್ತೆ ಈಗ ಮುಂದೆ ಹೆಂಗೆ ಜೀವನ? ಮತ್ತೆ ಮುಂದೆ ನೋಡ್ಕೊಳ್ಳೋಣ. ಏನ್ ನೋಡ್ಕೊಳ್ಳೋದು? ಜೀವನನ. ಫಸ್ಟ್ PU ಫೇಲ್ ಆದ್ರೆ ಗ್ಯಾರೇಜು, ಸೆಕೆಂಡ್ PUC ಫೇಲ್ ಆದ್ರೆ ಮ್ಯಾರೇಜ್. ಬಟ್ ಡಿಗ್ರಿಗೆ ಹೋಗಲ್ವೇ? ಡಿಗ್ರಿ ಹೋಗಲ್ಲ. ಡಿಗ್ರಿ ಓದ್ ಏನ್ ಮಾಡ್ತೀರಾ ನಾವು? ಫಸ್ಟ್ PUC ಓದಕ್ಕಾಗ್ತಲ್ವಾ? ಅರ್ಥನೇ ಆಗ್ತಾರ ನಾವು. ನಿಮ್ಮಂತ ಮಕ್ಳು ಬೇಕಂಡ್ರು ಈ ದೇಶಕ್ಕೆ. ಡಿಗ್ರಿ ಬೇಡವಾ? ಇವ್ ಬಂದ್ಬಿಟ್ಟವಾ ಅಂತ ಅಲ್ಲ ಕಣ. 2024ರಲ್ಲಿ ನೀನ್ ಫೇಸ್ ಮಾಡ್ದಂತ ಕಷ್ಟ ಏನ್ ಹೇಳು? ನಾನಾ? ಏನಿಲ್ಲ, ಒಂದು ವೇದಿಕೆ. ಹೇಳು. ಲವ್ ಮಾಡಿ ಹುಡುಗಿ ಮೋಸ ಮಾಡ್ಬಿಟ್ಲು. ಫಸ್ಟ್ PUC ಎಲ್ಲ 9th ಲವ್ ಮಾಡಿದ್ದೆ. ಇದೇ ನಮ್ಮ ಹುಡುಗರು ಮೇಜರ್ ಪ್ರಾಬ್ಲಮ್. ಮೋಸ ಮಾಡ್ಬಿಟ್ಲು. ಏನೋ ಹೇಳ್ತಾರಲ್ಲ ತಮಿಳಲ್ಲಿ, ಅದು ಹೇಳೋದ್ ಬೇಡ. ತಮಿಳಲ್ಲಿ ಬೇಡ, ಕನ್ನಡದಲ್ಲೇ ಹೇಳು. ಏನದು ಡೈಲಾಗ್ ಹೆಂಗೆ ಕಾಪಿ ಮಾಡೋದು? ಕಾಪಿ ಮಾಡಕ್ಕಾಯ್ತಲ್ಲ. ಕಾಪಿ ಮಾಡಕ್ ಏನ್ ಯಾಕೆ ಬಿಟ್ಟೋದ್ಲ ಅವಳು? ಅವಳ ಏನೋ ಡೈರಿ ಮಿಲ್ಕ್ ಕೇಳಿದ್ಲಣ, ಕೊಟ್ಟಿಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಲು. ನೀನ್ ಯಾಕೋ ಆ ಚೈಲ್ಡ್ ಲವ್ ಮಾಡಕ್ ಹೋದೆ ಹಂಗಾರ? ನನಗೆ ಗೊತ್ತಿತ್ತ ಕೇಳ್ತಾಳೆ ಅಂದ್ಬಿಟ್ಟು. ಹಂಗೆ ಅಲ್ಲ ಕಣ, ನೀನೊಬ್ಬ ಲವ್ ಮಾಡ್ತೀನಿ ಅಂತ ಒಂದು ಡೈರಿ ಮಿಲ್ಕ್ ಕೊಡ್ಸಕ್ಕಾಗಲ್ವಾ?
ಕಾಸು ಇರ್ಲಿಲ್ಲ ಹಾ ಏನ್ ಮಾಡೋದು? ಕಾಸಿಲ್ಲ ಅಂದ್ರೆ ಲವ್ ಬೇಕು. ಹಾ ಬೇಕು ಬೇಕು. ಓಕೆ, ಈಗ ಬೇಡವಾ ಜೀವನ ಬೇಡವಾ ನಿಮ್ಗೆಲ್ಲ ಮುಂದೆ ಓದಿ ಚೆನ್ನಾಗಿ ಬೇಕು. ನಾನೆಲ್ಲ ಸೆಕೆಂಡ್ PU ಅಷ್ಟೇ. ಬಿಟ್ಟಾಕ್ರಿ, ಜಾಬ್ ಮಾಡಲ್ವಾ? ಸೆಕೆಂಡ್ PU ಆದ್ಮೇಲೆ ರ್ಯಾಪರ್. ರ್ಯಾಪರ್ ರ್ಯಾಪ್ ಆಡು ನೋಡೋಣ. ಇವಾಗ ರ್ಯಾಪ್ ಆಡಲ್ಲ, ಬಿಟ್ ಬಾಕ್ಸ್ ಬೇಕಂದ್ರೆ ಮಾಡ್ತೀನಿ. ಮಾಡೋ. ಮೈಕ್ ಬಿಡಿ ಮೈಕ್ ಬಿಡಿ ಮೈಕ್ ಬಿಡಿ. ಹಂಗೆ ಹೇಳು, ನಾನು ಹಿಡ್ಕತೀನಿ ಬಾ, ಹಂಗೆ ಹಿಡ್ಕತೀನಿ. ಹಾ ಏನೋ ಟ್ಯಾಲೆಂಟು. ಫ್ಯಾಂಟಾಸ್ಟಿಕ್ ಗುರು, ಒಳ್ಳೇದಾಗ್ಲಿ. ಹುಡುಗಿ ಪಡುಗಿ ಎಲ್ಲ ಬಿಟ್ಟು ಬಿಡು, ಫೋಕಸ್ ಆನ್ ಗೋಲ್. ನೀನೇನು ಬರಲ್ವಾ? ನಾನು ಫುಟ್ಬಾಲ್ ಪ್ಲೇಯರ್, ನಾನು ಸ್ಟೇಟ್ಗೆ ಆಡ್ತಾ ಇದ್ದೀನಿ. ಅಪ್ಪ ಇಲ್ಲೆಲ್ಲೋ ಆಡಕ್ ತೋರ್ಸಕ್ ಹೋಗ್ಬೇಡ ಕಣೋ. ಒಳ್ಳೇದಾಗ್ಲಿ. ಫುಟ್ಬಾಲ್ ಪ್ಲೇಯರಾ? ಈ ಹೊಸ ವರ್ಷ ನಿನಗೆ ಫುಟ್ಬಾಲ್ ಕೈ ಹಿಡಿಲಿ, ನಿನಗೂ ರ್ಯಾಪ್ ಕೈ ಹಿಡಿ. ನಿನ್ಗೇನಾ ಆಫ್ರಿಕಾ ಅಣ್ಣ ಅಣ್ಣ ಜಾಲಿ ಜಾಲಿ ಒಂದು ಅಷ್ಟೇ. ಜಾಲಿ ಜಾಲಿ ಹಾ. ಲೈಫಲ್ಲಿ ಫುಲ್ ಹ್ಯಾಪಿ ಇರಬೇಕು. ಹ್ಯಾಪಿ ಇರಬೇಕು. ಲವ್ ಅಂತೂ ಮಾಡಬಾರ್ದು. ಲವ್ ಅಂತೂ ಮಾಡಬಾರ್ದು. ಆಮೇಲೆ ಅಷ್ಟೇ ಅಣ್ಣ. ಅಷ್ಟೇ. ಹಾ, ಏನ ನಿನ್ನ ಹೆಸರು? ಕಾರ್ತಿಕ್. ನೀನೇನ್ ಮಾಡ್ತೀಯ? ಕಾರ್ತಿ ಏನು? ಕಾರ್ತಿಕಾ ಅಲ್ವಾ? ಕಾರ್ತಿಕ್ ಬರೀ ಕಾರ್ತಿ. ಹಾ, ನೀನೇನ್ ಮಾಡ್ತೀಯ? ಏನೇ ಲವ್ ಮಾಡ್ತೀನಿ. ಇಲ್ಲ ಎಜುಕೇಶನ್ ಲೈಫ್ ಬೇಡ, ಮಾಡಬೇಕು. ಬೇಕು. ಹಾ. ಓಕೆ, ಒಳ್ಳೇದಾಗ್ಲಿ. ಹಾಂ ಸರಿ. ಥ್ಯಾಂಕ್ ಯು. ಏನ್ ನಿನ್ನ ಹೆಸರು? ಎಮೇಶ್ ಹೇಮೇಶ್. ಏನ್ ಓದ್ತಾ ಇರೋದು? ಸೆಕೆಂಡ್ PU. ಹೌದಾ? ಎಲ್ಲ ಬರೀ ಸೆಕೆಂಡ್ PUC ಯಾರು ಸಿಗ್ತಾವ್ರಲ್ಲ, ಯಾಕೆ ದೊಡ್ಡವ್ರು ಯಾರು ಸಿಗ್ತಾನೆ ಇಲ್ಲ? ಇಲ್ಲ ನೋಡಿ ಫಸ್ಟ್ ಸೆಕೆಂಡ್ PUC ಪಾಸ್ ಆಗ್ತಾ ಸಲ? ಆಗ್ತೀನಿ. ಆಗ್ತೀಯಾ? ನಿಜ? ನಿಜ. ಏನ್ ಹಿಡ್ಕೊಂಡಿದ್ಯಾ ಲೈಫಲ್ಲಿ ಗೋಲ್ ಹೊಸ ವರ್ಷಕ್ಕೆ? ಇನ್ನ ಏನ್ ಮಾಡಿಲ್ಲ, ಇವತ್ತು ನೈಟ್ ಮಾಡ್ತೀನಿ. ಯಪ್ಪ, ಕೆಂಬರ್ಸ್ಬಿಟ್ಟಲ್ಲೋ. ಇನ್ನೂ ಏನು ಮಾಡಿಲ್ವಂತೆ ಪ್ಲಾನು, ಇವತ್ತು ನೈಟ್ ಮಾಡ್ತಾನಂತೆ. ಅಪ್ಪ, ಹೊಸ ವರ್ಷಕ್ಕೆ ಪಾರ್ಟಿ ಪ್ಲಾನ್ ಕೇಳಲಿಲ್ಲ ನಾನು. ಪಾರ್ಟಿ ಎಲ್ಲ ಮಾಡಲ್ಲಪ್ಪ, ನಾವು ಡೀಸೆಂಟ್ ಹುಡುಗರು. ಡೀಸೆಂಟ್ ಹುಡುಗರು. ಮತ್ತೆ ನೈಟ್ ಏನ್ ಪ್ಲಾನ್ ಮಾಡಿದ್ದೀನಿ ಹಂಗಾರೆ? ಏನಿಲ್ಲ, ಏನ್ ನೆಕ್ಸ್ಟ್ ವರ್ಷ ಏನ್ ಮಾಡೋಣ ಅಂತ. ನೆಕ್ಸ್ಟ್ ವರ್ಷ ಏನ್ ಮಾಡೋಣ ಅಂತ ಇವತ್ತು ನೈಟ್ ಮಾಡ್ತೀಯಾ? ಇಲ್ಲಿವರೆಗೂ ಮಾಡ್ಲೇ ಇಲ್ಲ. ಸೆಕೆಂಡ್ PUC ಈ ವರ್ಷ ಕಂಪ್ಲೀಟ್ ಆಗುತ್ತಾ ನೆಕ್ಸ್ಟ್ ಇಯರ್ಗೆ? ನೆಕ್ಸ್ಟ್ ಇಯರ್ಗೆ ಅಲ್ವಾ ಕಂಪ್ಲೀಟ್ ಆಗೋದು. PUC ಎಷ್ಟು ಪರ್ಸೆಂಟೇಜು? 58. ಸಾಕೇನಾ? ಏನ್ ಏನ್ ಲೈಫ್ ಗೋಲ್ ಏನ್ ಹಿಡ್ಕೊಂಡಿದ್ಯಾ? ಏನಿಲ್ಲ, ಚೆನ್ನಾಗಿ ಓದ್ ಪಾಸ್ ಆಗ್ಬೇಕು ಫಸ್ಟ್. ಪಾಸ್ ಆಗ್ಬೇಕು. ಲವ್ ಗಿವ್ ಅದೆಲ್ಲ ಏನ್ ಇಲ್ಲ ನಾವು. ಯಾಕಣೋ? ಇಲ್ಲ ನಾವು ಯಾಕಣೋ? ಅದೆಲ್ಲ ಬೇಡ ನಾವು. ಬೇಡಣ? ಯಾಕಣ ಬೇಡ ನಾವು. ಬೇಡ ಅಂತೀಯಾ? ಯಾಕೆ ಬೇಡ ಅಂತ ಒಂದು ಜನತೆಗೆ ಹೇಳ್ಬಿಡು, ಯೂತ್ಸ್ಗೆ. ಟೈಮ್ ವೇಸ್ಟ್ ಸುಮ್ಮನೆ. ಟೈಮ್ ವೇಸ್ಟ್ ಅಂದ್ರೆ ನಿಮ್ಮ ಪ್ರಕಾರ ಲೈಫ್ ಈಸ್ ಟೈಮ್ ಪಾಸಾ? ಇರ್ಬೇಕು. ಓಹೋ, ಹಂಗೆ. ಚಿಕ್ಕ ವಯಸ್ಸಿಗೆ ಯಾಕೆ ಬೇಕು ಲವ್ ಅಂತೀಯಾ? ಚೆನ್ನಾಗಿ ಓದು. ಏನು ಟ್ಯಾಲೆಂಟ್ ಇಲ್ವಾ ನಿಂಗೆ? ಏನಿಲ್ಲ ನಾವು. ಏನು ಟ್ಯಾಲೆಂಟ್ ಇಲ್ಲ. ಏನು ನಿನ್ನ ಹೆಸರು? ಪ್ರವೀಣ್ ಅಲ್ಲ. ಪ್ರವೀಣ್. ನಿನ್ನ ಹೆಸರೇನಾ? ಅಜಯ್. ಅಜಯ್. ಏನ್ ನೀನೇನು ಓದ್ತಿರೋದು? ಡಿಪ್ಲೊಮಾ ಸೆಕೆಂಡ್ ಇಯರ್. ಡಿಪ್ಲೊಮಾ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಈ ಹೊಸ ವರ್ಷಕ್ಕೆ? ಹೊಸ ವರ್ಷಕ್ಕೆ ಸೆಕೆಂಡ್ ಇಯರ್ ಮೊದಲು ಪಾಸ್ ಆಗೋಣ ಅಂತ ಅನ್ಕೊಂಡಿದ್ದೀನಿ. ಸೆಕೆಂಡ್ ಇಯರ್ ಪಾಸ್ ಆಗೋಣ ಅಂತ. ಪಾಸ್ ಆಗೋಣ ಅನ್ಕೊಂಡಿದ್ಯಾ? ಪಾಸ್ ಆಗೋದ್ರ ಬಗ್ಗೆ ಚಿಂತೆ ಬಿಟ್ಟು ಏನಾದ್ರು ಜೀವನದಲ್ಲಿ ಏನಾದ್ರು ಅಚೀವ್ ಮಾಡೋದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ಯಾನಾ? ಅಷ್ಟೆಲ್ಲ ಇಲ್ಲ ಅಷ್ಟೆಲ್ಲ ಇಲ್ಲ. ನಿಮ್ಗಿದ್ಯಾ? ಓನಾ ಬೇಜಾನಿದೆ, ಮಸ್ತ್ ಕಾಸ್ ಮಾಡ